ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಇನ್ನೂ ಮುಂದುವರೆದಿದೆ. ಇದೇ ಚಿಕ್ಕಮಗಳೂರಿನಲ್ಲಿಯೇ ಶ್ರೀನಂದ ನಾಪತ್ತೆ ಆಗಿರುವಂಥದ್ದು ದತ್ತಪೀಠದ ಬಳಿಯಲ್ಲಿ. ಅದೇ ಸ್ಥಳದಲ್ಲಿಯೇ ಪ್ರವಾಸಿಗರ ಹುಚ್ಚಾಟ ಕೂಡ ಮುಂದುವರೆದಿರುವಂಥದ್ದು. ಜನರ ಹುಚ್ಚಾಟ ಹಾಗೆ ಮುಂದುವರೆದಿದೆ. ಪೊಲೀಸರು, ಅರಣ್ಯಾಧಿಕಾರಿಗಳು ಅವರು ಪಾಪ ಶ್ರೀನಂದಾಳನ್ನು ಹುಡುಕೋದಕ್ಕೆ ಪರದಾಡ್ತಾ ಇದ್ದಾರೆ. ಚಂದ್ರದ್ರೋಣ ಪರ್ವತ ಶೋಲಾಕಾಡಲ್ಲಿ ಮತ್ತೊಂದಷ್ಟು ಜನ ಪ್ರವಾಸಿಗರು ಪತ್ತೆಯಾಗಿರುವಂಥದ್ದು. ಅಂದರೆ ಯಾವುದನ್ನು ಲೆಕ್ಕಿಸದೆ ಅವರು ಅಲ್ಲಿ ಸಕುಟುಂಬ ಸಪರಿವಾರ ಸಮೇತರಾಗಿ ಹೋಗ್ತಾ ಇರುವಂಥದ್ದು. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ತಪ್ಪಲಿನ ದಟ್ಟ ಅರಣ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಜನ. 28 ಜನರ ತಂಡ, ಪ್ರವಾಸಿಗರ ತಂಡ ಅಲ್ಲಿ ಬಂದಿರುವಂಥದ್ದು. ದತ್ತಪೀಠ ತಪ್ಪಲಿನ ಕಾಡಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ಸಿಕ್ಕಿದ್ದಾರೆ ಪ್ರವಾಸಿಗರು. ಈ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅವರು ಈಗ ನಾಪತ್ತೆಯಾಗಿರುವಂತಹ ಶ್ರೀನಂದಾಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಾಪತ್ತೆಯಾಗಿರುವಂತಹ ಕೇರಳ ಮೂಲದ ಶ್ರೀನಂದಾಗೆ ಹುಡುಕಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಪ್ರವಾಸಿಗರ ತಂಡ ಅವರಿಗೆ ಅಲ್ಲಿ ಪತ್ತೆಯಾಗಿದೆ. ಕಾಡು ಪ್ರಾಣಿಗಳಿದಾವೆ, ದಟ್ಟ ಅಡವಿ ಇದೆ, ಏನಾದ್ರೂ ಅನಾಹುತ ಆದ್ರೆ ಹೊಣೆ ಯಾರು ಅನ್ನೋದು ಇಲ್ಲಿನ ಪ್ರಶ್ನೆ. ಯಾಕೆ ಅಂದ್ರೆ ಈ ಪ್ರವಾಸಿಗರು ಏನು ಬರ್ತಾರೆ ಇವರಿಗೆ ಆ ಕಾಡಿನ ಬಗ್ಗೆ ಆಗ್ಲಿ, ಅಲ್ಲಿ ಟ್ರೆಕ್ಕಿಂಗ್ ರೂಟ್ ನ ಬಗ್ಗೆ ಆಗ್ಲಿ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಆದ್ರೂ ಕೂಡ ತಮಗೆ ಇಷ್ಟ ಬಂದಂತೆ ಅಲ್ಲಿ ಗುಂಪು ಕಟ್ಟಿಕೊಂಡು ಹೋಗುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಒಂದು ಕಡೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು, SDRF ಎಲ್ಲರೂ ಶ್ರಮವನ್ನ ವಹಿಸ್ತಾ ಇದ್ದಾರೆ ಶ್ರೀನಂದಾಳನ್ನ ಹುಡುಕಾಡೋದಕ್ಕೆ. ಮತ್ತೊಂದು ಕಡೆಗೆ ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಪ್ರವಾಸಿಗರು ನುಗ್ತಾ ಇರುವಂತದ್ದು. ಏನೆಲ್ಲ ಮಾಹಿತಿ ಇದೆ ಮಹಾರುದ್ರ? ಇಲ್ಲಿ ಈ ಕಡೆ ಪ್ರಾಣಿ ಅದು ಇದು ತುಂಬಾ ಇದಾವೆ, ಓಡಾಡಕ್ ಹೋಗ್ಬೇಡಿ. ಒಬ್ಬೊಬ್ರೆ ನೀವೇನಿದ್ರು ಮೇನ್ ರೋಡ್ ಕಡೆ ಬರ್ಬೇಕು. ಒಂದು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಆಳವಾದ ಪ್ರದೇಶದಲ್ಲಿ ಹಗ್ಗಗಳನ್ನ ಬಳಸಿಕೊಂಡು ಒಂದು ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಏನಂದ್ರೆ ಪ್ರವಾಸಿಗರ ಒಂದು ಹುಚ್ಚಾಟ ಒಂದು ಎಲ್ಲೆ ಮೀರಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಜಿಲ್ಲಾಡಳಿತ ಒಂದು ಸೂಚನೆ ಕೊಟ್ಟಿದೆಯೋ ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಪ್ರವಾಸಿಗರು ಆ ಒಂದು ದುರ್ಗಮ ದಟ್ಟಣದ ಕಾಡಿನ ಒಳಗಡೆ ಏನಂದ್ರೆ 28 ಹೆಚ್ಚು ಪ್ರವಾಸಿಗರು ಒಂದು ಸಣ್ಣ ಮಕ್ಕಳನ್ನ ಕರ್ಕೊಂಡು ಆ ದುರ್ಗಮ ದಾರಿಯಲ್ಲಿ ಹೋಗಿ ಒಂದು ಹುಚ್ಚಾಟ ಮರೆಯುವಂತ ವಿಡಿಯೋ ಒಂದು ನ್ಯೂಸ್ ಪಟ್ಟಿಗೆ ಲಭ್ಯವಾಗಿದೆ. ಈಗಾಗಲೇ ಏನಂದ್ರೆ ಅಲ್ಲಿ ಶ್ರೀನಂದನ ಹುಡುಕಾಟುವ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಆ 28 ಜನರು ಒಂದು ಕಾಣಿಸಿಕೊಂಡಿರುವಂತದ್ದು. ಅವರು ಕೂಡ ಹೇಳ್ತಾರೆ ಇಲ್ಲಿ ಒಂದು ಬಾಲಕಿ ನಾಪತ್ತೆ ಹಾಕಿದರೆ ಅವಳ ಹುಡುಕುವ ಒಂದು ಕಾರ್ಯದಲ್ಲಿ ಇದೀವಿ, ಆದ್ರೆ ನೀವು ಈ ಹುಚ್ಚಾಟವನ್ನ ಮಾಡ್ತಾ ಇದ್ದೀರಿ, ನೀವ್ಯಾಕೆ ಈ ದಟ್ಟ ಕಾನೂನದಲ್ಲಿ ಬರ್ತೀರಿ, ಇಲ್ಲಿ ಹುಲಿ ಮತ್ತು ಚಿರತೆಗಳು ಇದಾವೆ, ಇಲ್ಲಿ ಬರಬಾರ್ದು, ನೀವು ಪ್ರಮುಖ ರಸ್ತೆಯಲ್ಲಿ ಹೋಗ್ಬೇಕು ಅಂತೇಳಿ ಒಂದು ಮಾಹಿತಿಯನ್ನ ಕೊಟ್ಟು ಕಳಿಸಿರುವಂತದ್ದು. ಇದು ಏನಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವನ್ನು ಕೂಡ ತೋರಿಸ್ತಾ ಇರುವಂತದ್ದು. ಸ್ಥಳೀಯರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾಕಾಗ್ಲೇ ಈಗಾಗಲೇ ಶ್ರೀನಂದ ಅವರು ನಾಪತ್ತೆಯಾಗಿ 2 ದಿವಸ ಆಯ್ತು, ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದರ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಬರುವಂತಹ ಚಂದ್ರದ್ರೋಣ ಪರ್ವತ ಹಾಗೂ ಮುಳ್ಳಯ್ಯನಗಿರಿ ಈ ಭಾಗಕ್ಕೆ ಬರುವಂತ ಪ್ರವಾಸಿಗರು ಮತ್ತೆ ಈ ಕಾನೂನಿನ ರಸ್ತೆಯಲ್ಲಿ ಓಡಾಡಿ ಮತ್ತೇನಾದ್ರು ಒಂದು ಅನಾಹುತವನ್ನ ಸೃಷ್ಟಿಸುವ ಒಂದು ಲಕ್ಷಣಗಳು ಕೂಡ ಕಾಡ್ತಾ ಇದೆ. ಇದಕ್ಕೆ ಏನಂದ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಕಡಿವಾಣ ಆಗ್ತಾ ಇದ್ರೆ ಮುಂದೆ ಒಂದು ದೊಡ್ಡ ಅನಾಹುತ ಆಗುವ ಒಂದು ಎಲ್ಲ ಲಕ್ಷಣಗಳು ಇದಾವೆ. ನವೀನ್, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.